ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲೀಲಾ. ನೀವು ನೋಡ್ತಾ ಇದ್ದೀರಾ ಜಾನ್ವಿ ಎಂಬ್ರಾಯ್ಡ್ರಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಭಾಳ ದಿನಗಳ ಹಿಂದೆ ಅಂದ್ರೆ ಪ್ಲೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಒಂದು 11 ಸೀರೆ ಆರ್ಡರ್ ಬಂದಿತ್ತು. ಫಸ್ಟ್ ಆರ್ಡರ್ ಪ್ಲೇಟಿಂಗ್ದು ಅದು ಇವ್ರದ್ದು ಆರ್ಡರ್. ಈಗ 1 ವರ್ಷದ ಮೇಲೆ ಮತ್ತವರಿಂದ 4-5 ಸೀರೆ ತೊಗೊಂಡು ಬಂದು ಕೊಟ್ಟಿದ್ರು ಪ್ಲೇಟ್ ಮಾಡೋಕ್ಕೆ. ನಾರ್ಮಲ್ ಐರನ್ ಒಂದು 4 ಸೀರೆ ಇತ್ತು. ಸೊ ನಾನು ಈಗ ಸದ್ಯಕ್ಕೆ ಸಖತ್ ಬ್ಯುಸಿ, ಮನೆಯೊಳಗೆ ಅಕ್ಕನ ಮಗಳ ಮದುವೆ ಇರೋದ್ರಿಂದ ನಮ್ದಷ್ಟು ಹೊಲ್ಕೋಬೇಕಂತ ಮಾಡಿದ್ದೆ. ಬಟ್ ಅವ್ರದ್ದು ಫಸ್ಟ್ ಆರ್ಡರ್ ಕೊಟ್ಟಿದ್ರಲ್ಲ, ಅದಕ್ಕೆ ಇದು ಮಾಡೋಕ್ಕಾಗಲಿಲ್ಲ. ಅವ್ರು ಬೆಂಗಳೂರೊಳಗೆ ಇರ್ತಾರೆ ಆ್ಯಕ್ಚುಲಿ. ಹಾಗಾಗಿ ಇಲ್ಲ, ನೀವು ಮಾಡಿಕೊಡ್ಬೇಕಂತ ಹೇಳಿದ್ದಕ್ಕೆ ಇಸ್ಕೊಂಡು ಒಂದು ದಿನದಾಗ ಒಂದು 5-6 ಸೀರೆ ಪ್ಲೇಟಿಂಗ್ ಮಾಡೀನಿ ಫ್ರೆಂಡ್. ನಾನಿವತ್ತು ಬರೀ ನಿಮ್ಗೆ ತೋರಿಸ್ತೀನಿ. ನಿನ್ನೆ ನಾರ್ಮಲ್ ಡೈಲಿ ವ್ಲಾಗ್ ಚಾನಲ್ ಒಳಗೆ ತೋರಿಸಿದೆ ಯಾವ್ಯಾವ ಸೀರೆ ಅದಾವೆ ಅಂಥೇಳಿ ಅಂದ್ಕೊಂಡು. ಇವೆಲ್ಲನೂ ಕಾಸ್ಟ್ಲಿ ಸೀರೆನ ಫ್ರೆಂಡ್ಸ್. ಇವು ನಾರ್ಮಲ್ ಸೀರೆ ಯಾವುದೂ ಇಲ್ಲ, ಎಲ್ಲ ರೇಷ್ಮೆ ಸೀರೆ. ಅವರು ಬೇರೆ ಊರಿನವ್ರು ಆ್ಯಕ್ಚುಲಿ, ಬಂದು ಕೊಟ್ಟು ಹೋಗ್ಯಾರ. ಅವ್ರಿಗೆ ರೆಡಿ ಮಾಡಿ ಸೋಮವಾರ ಅಂದ್ರೆ ಕೊಡ್ಬೇಕಂತ ಅಂದ್ಕೊಂಡು ಒಂದು ದಿನದಾಗ ಮಾಡಬೇಕಂತ ಪ್ರಿಪೇರ್ ಮಾಡಕತ್ತೀನಿ ಇಲ್ಲಿ. ನಾನು ಇವು ಕೊಟ್ಟಿದ್ರಲ್ಲ ಫಸ್ಟ್ ಆರ್ಡರ್, ಅದ್ರೊಳಗನ ಇಲ್ಲಿ ನೋಡಕತ್ತಿರಲ್ಲ ನೀವು ಐರನ್ ಬಾಕ್ಸು ಇದು ಪ್ಲೇಟಿಂಗ್ ಮಾಡೋಕ್ಕೆ ಐರನ್ ಟೇಬಲ್ಲು ಎಲ್ಲನೂ ಅದೇ ಅಮೌಂಟ್ ಒಳಗೆ ತರಿಸ್ಕೊಂಡಿದ್ದೆ ನಾನು. ಸೊ ಹಂಗಾಗಿ ಅವ್ರ ಆರ್ಡರ್ ನನಗಾಗಲ್ಲ ಅಂತ ಹೇಳೋಕ್ಕಾಗಲಿಲ್ಲ. ಸೊ ಹಂಗಾಗಿ ಇಸ್ಕೊಂಡು ಹರಿಬರಿಯಾಗಿನ ಆದರೂ ನೀಟಾಗಿ ಮಾಡಕತ್ತೀನಿ. ಇವ್ರದ್ದು ಫಸ್ಟ್ ಆರ್ಡರ್ ಯಾಕೆ ನೆನಪೈತೆ ಅಂದ್ರೆ 11 ಸೀರೆ ಕೊಟ್ಟಿದ್ರು ಫ್ರೆಂಡ್ಸ್ ಇವರು. ಫಸ್ಟ್ ಟೈಮ್ ನಾನು ಇನ್ನೊಬ್ಬರದ್ದು ಪ್ಲೇಟಿಂಗ್ ಮಾಡಿದ್ದು ನೈಟ್ ಪೂರ್ತಿ ಮಾಡಿದ್ದೆ ನಾನು ಅವತ್ತು. ನಮ್ಮ ಮನೆಯವರೆಲ್ಲ ಮನೆ ದೇವ್ರಿಗೆ ಹೋಗಿದ್ರಿ ಎಲ್ಲರೂ ಸೇರಿ. ಅದನ್ನು ಬಿಟ್ಟು ನಾನು ಇದು ಫಸ್ಟ್ ಆರ್ಡರ್ ಬಂದೈತಿ, ಕ್ಯಾನ್ಸಲ್ ಮಾಡಬಾರ್ದು ಅಂದ್ಕೊಂಡು ಮಾಡಿಕೊಟ್ಟಿದ್ದೆ. ಡಿಸೆಂಬರ್ ಒಳಗೆ ಅದು ಮಂತೂ ನೆನಪೈತೆ ನನಗೆ. ಸೊ ಹಂಗಾಗಿ ಅದರಿಂದ ಜಾಸ್ತಿ ನಾನು ತಗೊಂಡಿದ್ದೆ. ಈ ಐರನ್ ಬಾಕ್ಸ್ ನೋಡಿದ್ರಾಗಲಿ, ಇದು ಟೇಬಲ್ ನೋಡಿದ್ರಾಗಲಿ, ಇದು ಇವ್ರು ಕೊಟ್ಟಿದ್ದ ಅಂತ ಅನ್ಸುತ್ತೆ. ಅಂದ್ರೆ ಇವ್ರು ಆರ್ಡ್ರ್ ಕೊಟ್ಟಾಗ ಅದರಿಂದನೇ ತರಿಸಿದ್ದೆ ಅನ್ಸುತ್ತೆ. ಕಸ್ಟಮರ್ ನಮ್ಮನ್ನು ನೆನಪಿಟ್ಕೊಂಡಿರ್ತಾರೆ ಇಲ್ಲ ಗೊತ್ತಿಲ್ಲ. ಬಟ್ ನಾವು ಅವ್ರು ಕೊಟ್ಟಿರೋ ಅಮೌಂಟ್ ಒಳಗೆ ಏನಾರ ಒಂದು ತೊಗೊಂಡಾಗ ಅದು ಲೈಫ್ ಲಾಂಗ್ ನೆನಪಿರ್ತೈತಿ. ಈ ಕಸ್ಟಮರ್ ಕೊಟ್ಟಾಗ ಇವ್ರದ್ದು ಬಟ್ಟೆ ಹೊಲದ್ದು ಬಂದಿರೋ ಅಮೌಂಟಿಂದ ತೊಗೊಂಡಿರೋದು ಅಂತೇಳಿ ಇಂಥ ನೆನಪು ನನಗೆ ಭಾಳ ಅದಾವು. ಯಾಕಂದರೆ ಒಂದು ಬಲ್ಕ್ ಆರ್ಡ್ರ್ ಬಂದಾಗ ಅದು ಅಮೌಂಟ್ ನಾನು ಇದು ಮಾಡೋಂಗಿಲ್ಲ, ಏನಾರ ಒಂದು ಮನೆಗೆ ವಸ್ತು ತೊಗೊಂಡಿರ್ತೀನಿ. ಸೊ ಹಿಂಗಾಗಿ ನಾನು ಆಲ್ಮೋಸ್ಟ್ ತೊಗೊಂಡಿರೋ ವಸ್ತುಗಳೆಲ್ಲ ಯಾರ್ಯಾರ್ದಂತ ಎಲ್ಲನೂ ಲೆಕ್ಕ ಐತಿ ಫ್ರೆಂಡ್ಸ್ ನನಗೆ. ಸೊ ಬರ್ರಿ ಯಾವ್ಯಾವ ಥರ ಪ್ಲೇಟಿಂಗ್ ಮಾಡೋದಂತ ತೋರಿಸ್ತೀನಿ. ಕಂಪ್ಲೀಟ್ ವಿಡಿಯೋ ಹಾಕಿಲ್ಲ ಫ್ರೆಂಡ್ಸ್ ನಾನು, ಭಾಳ ಲೆಂತ್ ಆಗುತ್ತಂದು. ಯಾಕಂದರೆ ಭಾಳ ಸ್ಯಾರಿ ಅದಾವೆ ನೋಡ್ಬೋದು ನೀವು ಇಲ್ಲಿ. ಲಾಸ್ಟ್ ಟೈಮ್ ಕೊಟ್ಟಿರೋ ಒಂದು ಹಾಫ್ ಸೀರೆ ಅವು ಅದಾವೆ. ಆಮೇಲೆ ಹೊಸ ಸೀರೆನೂ ತೊಗೊಂಡಾರಲ್ಲ ಅವನ್ನೂ ಕೊಟ್ಟಾರೆ. ಇದು ಲಾಸ್ಟ್ ಟೈಮ್ ಮಾಡಿದ ಸೀರೆ ನೆನಪೈತಿ. ಏನಾರ ಫಂಕ್ಷನ್ ಇತ್ತಂದ್ರೆ ನಾವು ನೀಟಾಗಿ ರೆಡಿ ಆಗಬೇಕು, ಚಂದ ಕಾಣಿಸ್ಬೇಕಂತ ಎಲ್ಲ ಹೆಣ್ಮಕ್ಳಿಗೂ ಆಸೆ ಇರ್ತೈತಿ. ಬಟ್ ಸ್ಯಾರಿ ತೊಗೊಂಡಿರ್ತೀವಿ, ಫಂಕ್ಷನ್ ದಿನ ಆ ಕೆಲಸ ಈ ಕೆಲಸ ಅಂತ ಲೇಡೀಸ್ಗೆ ಇದ್ದೇ ಇರ್ತೈತಿ. ಅದಾದಮೇಲೆ ಅದನ್ನು ಕರೆಕ್ಟಾಗಿ ಉಡೋಕ್ಕಾಗೋದೇ ಇಲ್ಲ. ಹಾಗಾಗಿ ಪ್ಲೇಟಿಂಗ್ ಮಾಡೋದ್ರಿಂದ 5 ನಿಮಿಷದೊಳಗೆ, 5 ನಿಮಿಷನೂ ಅಲ್ಲ ಫ್ರೆಂಡ್ಸ್, ಜಸ್ಟ್ 2 ಮಿನಿಟ್ಸ್ ಒಳಗೆ ಉಟ್ಕೊಂಡು ಬಿಡ್ಬೋದು. ನನಗೂ ಈಗ ಇದೇ ರೂಢಿ ಆಗಿಬಿಟ್ಟೈತಿ. ಎಲ್ಲರ ಊರಿಗೆ ಫಂಕ್ಷನ್ಗೆ ಹೊಂಟ್ಬಿಟ್ರೆ ಹಿಂದಿನ ದಿನನ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿರ್ತೀನಿ. ನನಗಂತೂ ಭಾಳ ಹೆಲ್ಪ್ಫುಲ್ ಆಗ್ತೈತಿ. ಇದು ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಯಾಕಂದ್ರೆ 3 ಜನ ಮಕ್ಳು ಅದಾರ, ಇವ್ರಿದ್ರಾಗ ಹಸಿ ಇವ್ರಿಗೆ ರೆಡಿ ಮಾಡಿ ನಾ ರೆಡಿ ಆಗೋಷ್ಟಿಗೆ ಅಂದರೆ ಫಂಕ್ಷನ್ನ ಮುಗಿದು ಹೋಗಿರ್ತೈತಿ. ಸೊ ಏನಾರ ಫಂಕ್ಷನ್ ಇತ್ತಂದ್ರೆ ಪ್ಲೇಟಿಂಗ್ ಮಾಡೋದು ಬೆಸ್ಟ್. ನೀವು ಮಲ್ಟಿಪಲ್ಲು ಯೂಸ್ ಮಾಡ್ಬೋದು ಫ್ರೆಂಡ್ಸ್. ನಾವೇನೀಗ ಪಿನ್ ಹಾಕಿರ್ತೀವಲ್ಲ ಅದನ್ನು ನೀವು ರಿಮೂವ್ ಮಾಡಲಾರ್ದ ಸಪ್ರೇಟ್ ನೀವು ಪಿನ್ ಹಾಕ್ಕೊಂಡು ಅದು ಉಡೋದಾದ್ಮೇಲೆ ಕರೆಕ್ಟಾಗಿ ನೀಟಾಗಿ ಮಡಿಚಿ ಇಟ್ಕೊಂಡ್ರಂದ್ರೆ ಮಲ್ಟಿಪಲ್ ಆಗಿ ಯೂಸ್ ಮಾಡ್ಬೋದು. ಬರ್ರಿ ಇವತ್ತು ತೋರಿಸ್ತೀನಿ ನಿಮ್ಗೆ ಯಾವ್ಯಾವ ಕಲರ್ ಕೊಟ್ಟಾರ, ಯಾವ್ಯಾವ ಸ್ಯಾರಿ ಕೊಟ್ಟಾರ ಅಂತೇಳಿ. ಸೊ ಫೈನಲಾಗಿ ಕಂಪ್ಲೀಟ್ ಆಯಿತು. ನಿಮಗೂ ಏನಾದರೂ ಎಂಬ್ರಾಯ್ಡ್ರಿ ಪ್ಲೇಟಿಂಗು, ಸ್ಯಾರಿ ಕುಚ್ಚು, ಪಿಕೋ ಫಾಲ್ಸ್ ಎಲ್ಲ ಸಾರೀಸು ಅದಾವು. ನಿಮ್ಗೇನಾದರೂ ಬೇಕು ಅಂದ್ರೆ ಮೇಲೆ ಕಾಣ್ತಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ, ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಾಗ ಫಾಲೋ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಾಳೆ ಮತ್ತೊಂದು ವಿಡಿಯೋ ಒಳಗೆ ಸಿಗ್ತೀನಿ ಅಂತ. ಥ್ಯಾಂಕ್ ಯು.